ಮಾರ್ಚ್ 22ರ ಕರ್ನಾಟಕ ಬಂದ್ ಸಂಬಂಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ಬಂದ್ಗೆ ಬೆಂಬಲಿಸುವಂತೆ ನಮಗೆ ಮೌಖಿಕ ರೂಪದಲ್ಲಿ ಮನವಿ ಮಾಡಿದ್ದಾರೆ, ಆದರೆ ಲಿಖಿತ ರೂಪದಲ್ಲಿ ಮನವಿ ಪತ್ರ ಕೊಟ್ಟಿಲ್ಲ ಅಂತ ಹೇಳಿದರು. ಹೋರಾಟಗಾರರ ಬೇಡಿಕೆಗಳು ರಾಜ್ಯದ ಪರವಾಗಿಯೇ ಇದೆ. ರಾಜ್ಯಕ್ಕೆ ಅನ್ಯಾಯ ಆಗಿರೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಎಂದು ವಾಟಾಳ್ ನಾಗರಾಜ್ ಹೋರಾಟದ ಬಗ್ಗೆ ಗೌರವವಿದೆ. ವಾಟಾಳ್ ನಾಗರಾಜ್ ಹಾಗೂ ಕಾಳಜಿಯ ಬಗ್ಗೆ ನಮಗೆ ಗೌರವವಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಕೇಂದ್ರ ಸರ್ಕಾರ ತಡೆ ನೀಡಿದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಯಾರ ವಿರೋಧವೂ ಇರಲಿಲ್ಲ, ಆದರೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ಹೇಳ್ತಾ ಇದೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಜನರ ವಿರೋಧ ಇಲ್ಲ, ಜನನಾಯಕರ ವಿರೋಧ ಇದೆ. ರಾಜಕೀಯ ಕಾರಣಕ್ಕೆ ವಿರೋಧ ಮಾಡ್ತಿದ್ದಾರೆ. ಕೇಂದ್ರಕ್ಕೆ ಕೆಲವು ಅಧಿಕಾರ ಬರುತ್ತೆ, ಕೆಲವು ಅಧಿಕಾರ ಇರುತ್ತೆ, ರಾಜ್ಯಕ್ಕೂ ಕೆಲವು ಅಧಿಕಾರ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಒತ್ತಾಯ ಮಾಡಬಹುದು ಅಷ್ಟೇ. ರಾಜ್ಯಕ್ಕೆ ಹೆಸರು ಬದಲಾವಣೆ ಮಾಡುವ ಅಧಿಕಾರ ಇದ್ದಿದ್ರೆ ಕೇಂದ್ರಕ್ಕೆ ಕಳಿಸ್ತಾ ಇರಲಿಲ್ಲ ಅಂತ ಹೇಳಿದ್ರು. ಕುಡಿಯುವ ನೀರಿಗಾಗಿ ಕಾಡಾನೆ ಭೀಮಾ ಪರದಾಟ ನಡೆಸಿದ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕ್ಯಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನೀರಿಗಾಗಿ ಮನೆಯ ಆವರಣಕ್ಕೆ ಬಂದಿದ್ದ ಒಂಟಿ ಸಲಗ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ನೀರು ತುಂಬಿಸಿ ಇಟ್ಟಿದ್ದನ್ನ ಕಂಡು ಕುಡಿಯೋದಕ್ಕೆ ಪ್ರಯತ್ನಿಸಿದೆ. ಡ್ರಮ್ಗೆ ಮುಚ್ಚಿದ್ದ ಮುಚ್ಚಳ ಸೊಂಡಿಲಿನಿಂದ ತೆರೆಯೋದಕ್ಕೆ ಪರದಾಡಿದೆ. ಸಾಧ್ಯವಾಗದಿದ್ದಾಗ ಡ್ರಮ್ ಕೆಳಗೆ ಬೀಳಿಸಿದೆ. ಕೊನೆಗೆ ಉಳಿದ ಸ್ವಲ್ಪ ನೀರನ್ನೇ ಕುಡಿದು ವಾಪಸ್ ಹೊರಟು ಹೋಗಿದೆ. ಇದೇ ಭಾಗದಲ್ಲಿ ಪುಂಡಾನೆ ವಿಕ್ರಾಂತಿ ಸೆರೆ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ವೇಳೆ ನಿನ್ನೆ ಭೀಮಾ ಎಂಟ್ರಿ ಕೊಟ್ಟಿದ್ದ, ಹೀಗಾಗಿ ಕೆಲ ಕಾಲ ಕಾರ್ಯಾಚರಣೆಯನ್ನೇ ಸ್ಥಗಿತಗೊಳಿಸಲಾಗಿತ್ತು. ಕರಾವಳಿಯ ಏಕೈಕ ಸಕ್ಕರೆ ಕಾರ್ಖಾನೆ ಬ್ರಹ್ಮಾವರದ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ಯವಹಾರ ಆರೋಪಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ. ಗುಜರಿ ಮಾರಾಟದಲ್ಲಿ ನಡೆದಿರುವ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಶಾಮೀಲಾಗಿರುವ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ 25 ದಿನದಿಂದ ಉಡುಪಿ ಜಿಲ್ಲಾ ರೈತ ಸಂಘ ಧರಣಿ ನಡೆಸ್ತಾ ಇದೆ. 2021-22ನೇ ಸಾಲಿನಲ್ಲಿ ಕಾರ್ಖಾನೆಯ ಗುಜರಿ ಮಾರಾಟದ ಹೆಸರಿನಲ್ಲಿ 14 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿತ್ತು. ಇತ್ತೀಚೆಗೆ ಮಾಜಿ ಡಿಸಿಎಂ ಡಿಕೆಶಿ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಅಹವಾಲು ಆಲಿಸಿದ್ರು. ಆದರೂ ಸರ್ಕಾರದ ಕಡೆಯಿಂದ ಧರಣಿಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಳವಾಗ್ತಾ ಇದ್ದು, ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಕರ್ನಾಟಕದ ಜನರನ್ನ ಅಮಾಯಕ ನಾಗರಿಕರನ್ನ ಗಾಣದ ರೀತಿ ರೂಪ್ತಾ ಇದ್ದಾರೆ. ಒಂದೊಂದೇ ತೆರಿಗೆ ಹೆಚ್ಚಳ ಮಾಡ್ತಾ ಇದ್ದು, ಇದೀಗ ವಿದ್ಯುತ್ ದರವನ್ನು ಹೆಚ್ಚಿಸಿದ್ದಾರೆ. ಕಾರ್ಮಿಕರ ವಿಚಾರ ಇಟ್ಕೊಂಡು ಕೋರ್ಟ್ ಆದೇಶ ಅಂತ ಹೇಳ್ಕೊಂಡು ಜನರ ಮೇಲೆ ಬರೆ ಹಾಕಿದ್ದಾರೆ. ತೆರಿಗೆಯ ಹೊರೆ ಹೇರುವ ಸಿದ್ದರಾಮಯ್ಯ ಸರ್ಕಾರ ಜನರ ಮೇಲೆ ಬರೆ ಹಾಕಿದೆ ಎಂದು ಅಶೋಕ್ ಕೆಂಡಕಾರಿದ್ರು. ರಾಜ್ಯದ ಜನತೆಗೆ ಸಿದ್ದರಾಮಯ್ಯ ಗಿಫ್ಟ್ ಇದು ಅಂತ ಸಿಎಂ ವಿರುದ್ಧವೂ ಗುಡುಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.